ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಧರ್ಮಸ್ಥಳದಲ್ಲಿ ತನಿಖೆ ನಡೆಸುತ್ತಿದ್ದ ಎಸ್ಐಟಿಗೆ ಸಿಕ್ಕಿದ್ದ ತಲೆಬುರುಡೆಗಳು ಗಂಡಸರದ್ದೇ ಅಂತ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಕೋರ್ಟ್ಗೆ ಚಿನ್ನಯ್ಯ ತಂದುಕೊಟ್ಟಿದ್ದು 40ರ ಆಸುಪಾಸಿನ ಪುರುಷನದ್ದು. ಉತ್ಖನನದ ವೇಳೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ಬುರುಡೆ 30 ವಯಸ್ಸಿನ ಗಂಡಸಿನದ್ದು. 15ನೇ ಸ್ಪಾಟ್ನಲ್ಲಿ ಮರದ ಬುಡದಲ್ಲಿ ಸಿಕ್ಕ ಅಸ್ಥಿಪಂಜರ 35 ವರ್ಷದ ಗಂಡಸಿನದ್ದು ಅಂತ ಎಫ್ಎಸ್ಎಲ್ ತಿಳಿಸಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಬುರುಡೆ ಹಾಗೂ ಮೂಳೆಗಳನ್ನ ಇನ್ನು ಎಫ್ಎಸ್ಎಲ್ಗೆ ಕಳಿಸಿಲ್ಲ ಅನ್ನೋದು ಬಯಲಾಗಿದೆ. ರಾಜ್ಯದ ವಿದ್ಯುತ್ನಲ್ಲಿ 50% ವಿದ್ಯುತ್ತನ್ನ ಬೆಸ್ಕಾಂ ಪೂರೈಸುತ್ತೆ. ಆದರೆ ಬೆಸ್ಕಾಂಗೆ ಕಳ್ಳತನ ಕೇಸ್ಗಳೇ ತಲೆನೋವಾಗಿದೆ. ಅಕ್ರಮ ವಿದ್ಯುತ್ ಬಳಕೆ ಮಿತಿ ಮೀರಿದೆ. 2023-24ರಿಂದ ಈ ವರ್ಷದ ಆಗಸ್ಟ್ ವರೆಗೆ 11,193 ವಿದ್ಯುತ್ ಕಳ್ಳತನದ ಕೇಸ್ಗಳನ್ನ ಬೆಸ್ಕಾಂ ವಿಜಿಲೆನ್ಸ್ ದಾಖಲಿಸಿದೆ. 29,95 ಲಕ್ಷ ದಂಡ ವಸೂಲಿ ಮಾಡಿದೆ. ವಿದ್ಯುತ್ ಕಳ್ಳತನ ಕೂಡ ಪ್ಯಾರಲಲಿ ಆಗ್ತದೆ, ಬಟ್ ಅದನ್ನು ಕಟ್ಟುನಿಟ್ಟಾಗಿ ನಾವು ಪತ್ತೆ ಹಚ್ಚುವಂಥದ್ದು, ವಿದ್ಯುತ್ ಕಳ್ಳತನದಲ್ಲಿ ಕೆಲವೊಂದು ಮೀಟರ್ ಬೈಪಾಸ್ ಮಾಡುವಂಥದ್ದು ಅಥವಾ ನೇರವಾಗಿ ಅಧಿಕೃತ ಕನೆಕ್ಷನ್ ಇಲ್ಲದೇ ತೆಗೆದುಕೊಳ್ಳುವಂಥದ್ದು ಅಥವಾ ಟ್ಯಾರಿಫ್ನ ಮಿಸ್ಯೂಸ್ ಮಾಡುವಂಥದ್ದು, ಇಂಥ ಪ್ರಕರಣಗಳು ಹಿಂದೆ ಕೂಡ ಇತ್ತು, ಆಗ್ತಾ ಇರ್ತದೆ. ನೆಲಮಂಗಲ ತಾಲೂಕಿನ ಮಾದಾವರ ಮಣ್ಣು ಕುಸಿತದಿಂದ ವಾಲಿದ್ದ ಕಟ್ಟಡವನ್ನ ತೆರವು ಮಾಡಲಾಯಿತು. ಗಾರೆ ಸೀನಪ್ಪ ಎಂಬುವರಿಗೆ ಸೇರಿದ್ದ 3 ಅಂತಸ್ತಿನ ಕಟ್ಟಡವನ್ನ ನಗರಸಭೆ ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ರು. ಹಿಟಾಚಿ ಮೂಲಕ ಯಾವುದೇ ತೊಂದರೆ ಇಲ್ಲದೆ ಬಿಲ್ಡಿಂಗ್ ತೆರವುಗೊಳಿಸಲಾಯಿತು. ಬೆಂಗಳೂರು ಮತ್ತು ಮುಂಬೈ ನಡುವೆ ಉದ್ಯಾನ್ ಎಕ್ಸ್‌ಪ್ರೆಸ್ ಬಿಟ್ರೆ ಯಾವುದೇ ಸೂಪರ್ ಫಾಸ್ಟ್ ರೈಲುಗಳಿಲ್ಲ. ಇದರಲ್ಲಿನ ಪ್ರಯಾಣವು ಸುಮಾರು 28 ಗಂಟೆ ಆಗುತ್ತೆ. ಇದರಿಂದಾಗಿ ಬಹುತೇಕರು ಫ್ಲೈಟ್ ಮೊರೆ ಹೋಗ್ತಾರೆ. ಆದ್ರೀಗ ಕೇಂದ್ರ ರೈಲ್ವೆ ಸಚಿವರು 1 ತಿಂಗಳೊಳಗೆ ಬೆಂಗಳೂರು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲು ಸಂಚಾರದ ಭರವಸೆ ನೀಡಿದ್ದಾರೆ. ಹೊಸ ರೈಲು ಮಿರಜ್, ಕೊಲ್ಲಾಪುರ, ಪುಣೆ ಮಾರ್ಗದಲ್ಲಿ ಸಂಚರಿಸುವ ಸಾಧ್ಯತೆ ಇದೆ. ಒಂದೇ ಭಾರತ್ ರೈಲು ಸಂಚರಿಸಿದ್ರೆ ಬೆಂಗಳೂರು ಮುಂಬೈ ನಡುವೆ 15 ಗಂಟೆಗಳಲ್ಲಿ ಪ್ರಯಾಣಿಸಬಹುದು. ಒಂದೇ ಭಾರತ್ ಸ್ಲೀಪರ್ ರೀತಿ ಇರುವಂಥ ಒಂದು ಹೈ ಸ್ಪೀಡ್ ಟ್ರೈನ್ ಬೆಂಗಳೂರು ಮತ್ತು ಮುಂಬೈ ಮಧ್ಯ ಕೂಡಿ ಮ್ಯಾಕ್ಸಿಮಮ್ ಅಂತಂದರೆ ಒಂದು 14-15 ಗಂಟೆ ಒಳಗಡೆ ನಾವು ಮುಂಬೈನ ರೀಚ್ ಆಗಬೇಕು. ಅದು ಕೂಡ ನಮ್ಮ ಮೀರಜ್ಜು, ಹುಬ್ಳಿ, ಕೊಲ್ಹಾಪುರ, ಪುಣೆ ಮಾರ್ಗವಾಗಿ ಹೋಗಬೇಕು. ಈ ಸುತ್ತಾಡ್ಕೊಂಡು ಹೋಗೋ ರೂಟ್ನಲ್ಲಿ ಈಗ ಉದ್ಯಾನ್ ಎಕ್ಸ್‌ಪ್ರೆಸ್ ಹೋಗೋ ರೂಟ್ ಭಾಳ ಸುತ್ತಾಡ್ಕೊಂಡು ಹೋಗುತ್ತೆ. ಈ ರೂಟ್ನಲ್ಲಿ ಹೋಗಬೇಕು ಅನ್ನುವಂಥ ಒಂದು ರಿಕ್ವೆಸ್ಟ್ ಇದೆ. ದೇವನಹಳ್ಳಿ ತಾಲೂಕಿನ ಗಡ್ಡದನಾಯಕನಹಳ್ಳಿ ಗ್ರಾಮದಲ್ಲಿ ದಸರಾ ಮಾದರಿಯಲ್ಲಿ ದುರ್ಗಾ ಮಹೇಶ್ವರಿ ಉತ್ಸವ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಮೂರ್ತಿ ಹೊತ್ತು ಆನೆ ಹೆಜ್ಜೆ ಹಾಕ್ತು. ಕಲಾ ತಂಡಗಳು ಕಣ್ಮನ ಸೆಳೆದ್ವು.